ಮದುವೆ ಆಯಿತು, ರಿಸೆಪ್ಷನ್ನ ಗ್ರ್ಯಾಂಡಾಗಿ ಮಾಡೋಣ. ಹಾಂ, ಎಲ್ಲರನ್ನೂ ಕರಿಬೇಕು. ಲೀಸ್ಟ್ ಮಾಡ್ಕೊಳ್ಳಿ ಅಪ್ಪ. ನಿತ್ಯ, ಯಾಕೆ ಏನಾಯ್ತು? ಯಾವ ಕಡೆ ಹೊರಟೆ? ಅಮ್ಮ, ಅದು ಇನ್ನು ಮುಂದೆ ನಾನು ಇಲ್ಲಿರೋದ್ರಲ್ಲಿ ಅರ್ಥನೇ ಇಲ್ಲ. ನಾನು ಹೊರಡ್ತೀನಿ. ಅಕ್ಕ, ಆದರೆ ಎಲ್ಲಿಗೆ ಅಂತ ಹೋಗ್ತೀಯ? ಸುಮ್ಮನೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡ. ಕೊಡಿಲಿ. ನಿಧಿ, ಈಗ ನಿನಗೂ ಕಣ್ಣಂಗೂ ಮದುವೆ ಆಗಿದೆ. ನನಗೆ ಯಾರಿಗೂ ಹೊರೆಯಾಗಿ ಬದುಕೋದಕ್ಕೆ ಇಷ್ಟ ಇಲ್ಲ. ಕೆಲವೊಂದು ಸತಿ ಇರೋ ಜಾಗಕ್ಕಿಂತ ಹೋಗೋ ದಾರಿನೇ ಹೆಚ್ಚು ಗೌರವ ಕೊಡುತ್ತಂತೆ. ನಾ ಹೊರಡ್ತೀನಿ ಕಣ. ನಿತ್ಯ ಅವರೇ, ನೀವು ಹೊರೆ ಆಗ್ತೀರಂತ ಯಾರು ಹೇಳಿದ್ದು? ಈ ಮನೇಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ಹೋಗೋ ಮಾತಾಡಬೇಡಿ ಪ್ಲೀಸ್. ಈ ಮನೇಲಿ ನನ್ನ ಅಸ್ತಿತ್ವ ಏನು ಅನ್ನೋದು ದೊಡ್ಡ ಪ್ರಶ್ನೆನೇ ಆಗಿದೆ. ಎಮೋಷ್ನಲಿ ನಿರ್ಧಾರ ತಗೊಳಕ್ಕಾಗಲ್ಲ. ನೋಡಿ, ದಯವಿಟ್ಟು ನನಗೆ ಒತ್ತಾಯ ಮಾಡಿಬಿಡಿ. ನಾ ಹೊರಡಬೇಕು. ಅಕ್ಕ, ಹೀಗಿದ್ದಕ್ಕಿದ್ದಂಗೆ ಹೊರಡೋದಕ್ಕೆ ನಾನು ಬಿಡಲ್ಲ. ವಾ 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 ಏನ್ ಡ್ರಾಮ, ಏನ್ ಆಕ್ಟಿಂಗು? ಒಬ್ಳು ತ್ಯಾಗಮಯಿ, ಇನ್ನೊಬ್ಳು ಪ್ರೇಮಮಯಿ, ಮಧ್ಯದಲ್ಲಿ ಇವನೊಬ್ಬ ಧರ್ಮರಾಯ. ಎಂಥ ದೊಡ್ಡ ಗುಣ ಕರ್ಣ ನಿಂದು. ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ. ಮೊದಲು ನಿತ್ಯ ಗರ್ಭಿಣಿ ಅನ್ನೋ ಕಾರಣಕ್ಕೆ ಮದುವೆ ಮಾಡ್ಕೊಂಡು ಬಂದೆ. ಈಗ ಅವಳ ತಂಗಿ ಕುತ್ತಿಗೆಗೆ ತಾಳಿ ಕಟ್ಟಿದ್ಯಾ. ಸಖತ್ತಾಗಿದೆ ನಿನ್ ಸಂಸಾರ. ಇನ್ಮೇಲೆ 3 ಜನ ಒಟ್ಟಿಗೆ ಇರುವಂತೆ, ಒಂದೇ ರೂಮು, ಒಂದೇ ಬೆಡ್. ಸುಮತಿ, ಮಾತಾಡ್ಬೇಕಾದ್ರೆ ಮಾತಿನ ಮೇಲೆ ನಿಗಾ ಇರಬೇಕು. ಬಾಯಿ ಬಂದಾಗೆಲ್ಲ ಮಾತಾಡೋದಲ್ಲ. ಈ ರೀತಿ ಅಸಹ್ಯವಾಗಿ ಮಾತಾಡಕ್ಕೆ ನಿಂಗೆ ನಾಚಿಕೆ ಆಗಲ್ವಾ? ಅಸಹ್ಯವಾಗಿ ಮಾಡ್ತಿರೋದು ನೀವುಗಳು. ನೀವು ಬೈದಿದ ತಕ್ಷಣ ಸತ್ಯ ಯಾವುದು ಸುಳ್ಳು ಆಗಲ್ಲ ಅತ್ತೆ. ಆದ್ರೆ ನೀವು ಹೆಣ್ಣಾಗಿ ಈ ಥರ ಮಾತಾಡೋದು ಸರಿನಾ ಚಿಕ್ಕಮ್ಮ? ನನಗ್ ಬುದ್ಧಿ ಹೇಳ್ತಿದ್ಯಲ್ಲ, ನೀನ್ ಸಾಚನಾ? ನೋಡಲ್ಲಿ, ನಿಮ್ ತಾತ ಹೆಸರು ಹೇಳ್ತಾ ಇದ್ರೆ ಜನ ಕೈ ಮುಗಿತಾರೆ. ಇಂಥ ಮಹಾನುಭಾವನ್ ಮೊಮ್ಮಗ 2 ಮದುವೆ ಮಾಡ್ಕೊಂಡಿದ್ಯಾ ಅಂದ್ರೆ ಜನ ಮಾತಾಡ್ಕೊಳಲ್ವಾ? ಆಗ ನಿಮ್ ತಾತನ್ ಮರ್ಯಾದೆ ಏನಾಗ್ಬೇಡ, ಈ ಮನೆತನದ ಗೌರವ ಎಷ್ಟು ಹಾಳಾಗ್ಬೇಡ ಹೇಳು.